ನಮಸ್ಕಾರ ಫ್ರೆಂಡ್ಸ್. ನಮ್ಮ ಕರ್ನಾಟಕ ಸರ್ಕಾರ ವಿಧಾನಸಭೆಯಲ್ಲಿ ಒಂದು ಹೊಸ ಮಸೂದೆಯನ್ನು ಮಂಡಿಸಿದೆ. ಈ ಕಾನೂನು ಜನರ ಬಾಯಿ ಮುಚ್ಚೋ ಕಾನೂನಾಗಿದೆ. ಹೌದು, ಕರ್ನಾಟಕ ಹೇಟ್ ಸ್ಪೀಚ್ ಆ್ಯಂಡ್ ಹೇಟ್ ಕ್ರೈಮ್ ಪ್ರಿವೆನ್ಷನ್ ಬಿಲ್ 2025. ಹೌದು, ಇದೇ ಕಾನೂನು. ಪೀಪಲ್ ಆರ್ ಕಾಲಿಂಗ್ ಇಟ್ ಡೇಂಜರಸ್, ಮಿಸ್ಯೂಸಬಲ್ ಮತ್ತು ತುಂಬ ಜನ ಹೇಳ್ತಿದ್ದಾರೆ ದಿಸ್ ಈಸ್ ಕಿಲ್ಲಿಂಗ್ ಅವರ್ ಫ್ರೀಡಮ್ ಆಫ್ ಸ್ಪೀಚ್. ಯಾಕೆ ಇದನ್ನು ನೆಗೆಟಿವ್ ಆಗಿ ನೋಡ್ತಿದ್ದಾರೆ, ಇದು ಫ್ರೀಡಮ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಇದನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಈ ಬಿಲ್ನಲ್ಲಿ ಹೇಟ್ ಸ್ಪೀಚ್ ಅಂತ ಡಿಫೈನ್ ಮಾಡೋದು ತೀರಾ ಬ್ರಾಡ್ ಆಗಿದೆ. ಯಾರಾದರೂ ಮಾತಿಂದ, ಬರಹದಿಂದ, ಸ್ಪೀಚ್, ಪೋಸ್ಟರ್, ವಿಡಿಯೋ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಯಾವುದರಿಂದ ಹೇಟ್ರೆಡ್, ಇಲ್ವಿಲ್, ಡಿಸ್ಹಾರ್ಮನಿ ಅಥವಾ ಎನ್ಮಿಟಿ ಕ್ರಿಯೇಟ್ ಆಗ್ಬೋದು ಅಂತ ಅನಿಸಿದರೆ ಅದು ಹೇಟ್ ಸ್ಪೀಚ್ ಅಂತೆ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಈ ವರ್ಡ್ಸ್ ಹೇಟ್ರೆಡ್, ಡಿಸ್ಹಾರ್ಮನಿ, ಇಲ್ವಿಲ್ ಇವು ಸಬ್ಜೆಕ್ಟಿವ್. ಒಬ್ಬನಿಗೆ ನಾರ್ಮಲ್ ಕ್ರಿಟಿಸಿಸಮ್ ಆಗಿರ್ಬೋದು, ಮತ್ತೊಬ್ಬನಿಗೆ ಅದು ಹೇಟ್ ಸ್ಪೀಚ್ ಆಗಿ ಕಾಣ್ಬೋದು. ಒಬ್ಬ ಅಧಿಕಾರಿಗೆ ಅದು ಡಿಸೆಂಟ್ ಆಗಿರ್ಬೋದು, ಇನ್ನೊಬ್ಬ ಅಧಿಕಾರಿಗೆ ಅದು ಕ್ರಿಮಿನಲ್ ಅಫೆನ್ಸ್ ಆಗಿರ್ಬೋದು. ದಿಸ್ ಈಸ್ ದ ಡೇಂಜರ್. ಈ ಬಿಲ್ ಪ್ರಕಾರ ಮೊದಲ ಅಫೆನ್ಸ್ 1 ರಿಂದ 7 ವರ್ಷ ಜೈಲಂತೆ, ಫೈನ್ ಅಪ್ ಟು 50,000. ಮತ್ತೆ ತಪ್ಪು ಮಾಡಿದರೆ 2 ರಿಂದ 10 ವರ್ಷ ಜೈಲು, ಫೈನ್ ಅಪ್ ಟು 1 lakh. ಇಲ್ಲಿ ಗಮನಿಸಿ, ಜಸ್ಟ್ ವರ್ಡ್ಸ್ಗೆ 10 ವರ್ಷ ಜೈಲು, ಆದರೆ ವೈಲೆಂಟ್ ಕ್ರೈಮ್ಗೆ ಸಿಗೋ ಜೈಲು ಇದಕ್ಕಿಂತ ಕಡಿಮೆ ಇದೆ. ಇದು ತುಂಬಾ ಸಿವಿಯರ್ ಪನಿಷ್ಮೆಂಟ್. ಈ ಬಿಲ್ ಇಂಟ್ರೊಡ್ಯೂಸ್ ಮಾಡೋ ಕಾನ್ಸೆಪ್ಟ್ ಕಲೆಕ್ಟಿವ್ ಲಯಬಿಲಿಟಿ. ಸಪೋಸ್ ಒಂದು ಆರ್ಗನೈಸೇಷನಲ್ಲಿ ಯಾರಾದರೂ ಒಬ್ಬ ಒಂದು ಸ್ಪೀಚ್, ಪೋಸ್ಟ್, ಮೆಸೇಜ್ ಹಾಕಿದ್ರು, ಅದು ಗೌರ್ಮೆಂಟ್ಗೆ ಹೇಟ್ ಸ್ಪೀಚ್ ಅಂತ ಅನಿಸಿದ್ರೆ ಅಲ್ಲಿ ಕೆಲಸ ಮಾಡ್ತಿರೋರು, ಗ್ರೂಪ್ನ ಲೀಡ್ ಮಾಡ್ತಿರೋರು, ಟೀಮ್ನಲ್ಲಿ ಇನ್ವಾಲ್ವ್ ಆಗಿರೋರು ಬಹುತೇಕ ಎಲ್ರಿಗೂ ಕೇಸ್ ಹಾಕ್ಬೋದಂತೆ. ಲೀಡರ್ಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂದರು, ಅವರು ಪರ್ಸ್ನಲಿ ಹೇಳಿಲ್ಲ ಅಂದರು, ಅವ್ರು ಪ್ರಿವೆಂಟ್ ಮಾಡಲಿಲ್ಲ ಅಂತೇಳಿ ಕೇಸ್ ಹಾಕ್ಬೋದಂತೆ. ಇಮ್ಯಾಜಿನ್ ಒಬ್ಬ ಮೆಂಬರ್ ಮೈಂಡ್ಲೆಸ್ಲಿ ವಾಟ್ಸಪ್ ಗ್ರೂಪ್ಗೆ ಏನೋ ಒಂದು ಪೋಸ್ಟ್ ಹಾಕ್ತಾ, ಗೌರ್ಮೆಂಟ್ ಅದನ್ನು ಹೇಟ್ ಸ್ಪೀಚ್ ಅಂತ ಡಿಕ್ಲೇರ್ ಮಾಡ್ತು. ನೆಕ್ಸ್ಟ್ ಮೂಮೆಂಟ್ ಗ್ರೂಪ್ ಅಡ್ಮಿನ್, ಕ್ಲಬ್ ಸೆಕ್ರೆಟರಿ, ಆರ್ಗನೈಸೇಷನ್ ಹೆಡ್ ಎಲ್ಲರ ಮೇಲೆ ಕೇಸ್ ಆಗೋ ಸಾಧ್ಯತೆ ಇರುತ್ತೆ. ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ರಿಸ್ಕಿ. ಬಿಲ್ನಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಕಂಟೆಂಟ್ ಟೇಕ್ ಡೌನ್ ಮಾಡೋ ಪವರ್ ಕೂಡ ಕೊಟ್ಟಿದೆ. ಅವ್ರಿಗೆ ಯಾವ ಪೋಸ್ಟ್, ರೀಲ್, ಆರ್ಟಿಕಲ್, ಮೀಮ್ ನೋಡಿದ್ರು ಹೇಟ್ ಸ್ಪೀಚ್ ಆಗಿರ್ಬೋದು ಅಂತ ಅಂದ್ಕೊಂಡ್ರೆ ಅವರು ಪ್ಲಾಟ್ಫಾರ್ಮ್ಗೆ ಟೇಕ್ ಡೌನ್ ಆರ್ಡರ್ ಕೊಡ್ಬೋದು. ನೋ ಕೋರ್ಟ್ ನೀಡೆಡ್, ನೋ ಇಂಡಿಪೆಂಡೆಂಟ್ ರಿವ್ಯೂ, ಜಸ್ಟ್ ಒನ್ ಆಫೀಸರ್ಸ್ ಡಿಸಿಷನ್. ಇದು ಮಿಸ್ಯೂಸ್ ಆದರೆ ಡಿಜಿಟಲ್ ಫ್ರೀಡಮ್ಗೆ ಹಾನಿ ನಿಶ್ಚಿತ. ಈ ಬಿಲ್ ಅಪೋಸ್ ಮಾಡ್ತಿರೋರ ಮಾತೇನು? ಫಸ್ಟ್ ರೀಸನ್, ಡೆಫಿನೇಷನ್ ವೇಜ್. ಎಲ್ಲ ಸ್ಟೇಟ್ಮೆಂಟ್ಸ್, ಆಲ್ ಕ್ರಿಟಿಸಿಸಮ್, ಹಾರ್ಶ್ ಒಪಿನಿಯನ್ ಕೂಡ ಹೇಟ್ ಸ್ಪೀಚ್ ಕೆಟಗರಿಗೆ ಬರೋ ಪಾಸಿಬಿಲಿಟಿ ಇದೆ. ಸೆಕೆಂಡ್, ಫಿಯರ್ ಆಫ್ ಮಿಸ್ಯೂಸ್. ಗೌರ್ಮೆಂಟ್ ಯಾವ ಡಿಸೆಂಟ್ ವಾಯ್ಸ್ನು ಹೇಟ್ ಸ್ಪೀಚ್ ಅಂತ ಟ್ಯಾಗ್ ಮಾಡಿ ಅರೆಸ್ಟ್ ಮಾಡ್ಬೋದು. ಥರ್ಡ್ ಒನ್, 10 year ಜೈಲ್ ಫಾರ್ ವರ್ಡ್ಸ್. ಇದು ಪ್ರಪೋರ್ಷನೇಟ್ ಆಗಿಲ್ಲ, ಕ್ರಿಮಿನಲ್ಸ್ಗೆ ಸಿಗೋ ಜೈಲ್ ಇದಕ್ಕಿಂತ ಕಡಿಮೆ ಇದೆ. ಫೋರ್ತ್, ಕಲೆಕ್ಟಿವ್ ಲಯಬಿಲಿಟಿ. ಆರ್ಗನೈಸೇಷನ್ ಲೀಡರ್ಸ್, ಅಡ್ಮಿನ್ಸ್, ರೈಟರ್ಸ್, ಆರ್ಟಿಸ್ಟ್ ಎಲ್ಲರೂ ಫಾಲ್ಸ್ ಕೇಸಸ್ಗೆ ಒಳಗಾಗೋ ಚಾನ್ಸಸ್ ಜಾಸ್ತಿ. ಫಿಫ್ತ್, ಸೆಲ್ಫ್ ಸೆನ್ಸರ್ಶಿಪ್. ಇನ್ಮೇಲೆ ಜನರು ಸೇಫರ್ ಸೈಡ್ ಇದ್ಕೊಂಡು ಮಾತಾಡೋದು, ಪೋಸ್ಟ್ ಮಾಡೋದು ಎಲ್ಲ ಬಿಟ್ಟು ಸೈಲೆಂಟ್ ಆಗಿಬಿಡ್ಬೋದು. ಡೆಮೋಕ್ರಸಿ ಅಂದರೆ ವಾಯ್ಸ್. ಆ ವಾಯ್ಸ್ನ ಸ್ಕೇರಿ ಪನಿಷ್ಮೆಂಟ್ ಹಾಕಿ ಮ್ಯೂಟ್ ಮಾಡೋದು ಡೇಂಜರಸ್ ಪಾತ್. ಆದರೆ ಬಿಲ್ ಸಪೋರ್ಟರ್ಸ್ ಏನು ಹೇಳ್ತಾರೆ ಅಂದರೆ, ಹೇಟ್ ಸ್ಪೀಚ್ನಿಂದ ಸೊಸೈಟಿ ಡಿವೈಡ್ ಆಗೋದು ಸತ್ಯ. ವೈಲೆನ್ಸ್ ಆಗುತ್ತೆ, ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಆಗುತ್ತೆ, ಅದಕ್ಕಾಗಿ ಸ್ಟ್ರಾಂಗ್ ಲಾ ಬೇಕು ಅಂತ ಹೇಳ್ತಾರೆ. ಹೌದು, ಹೇಟ್ ಸ್ಪೀಚ್ ಕಂಟ್ರೋಲ್ ಮಾಡೋದು ಬೇಕಾಗಿಲ್ವಾ? ದ್ವೇಷ ಸ್ಪ್ರೆಡ್ ಆದರೆ ಸೊಸೈಟಿಗೆ ಹಾನಿ ಆಗಲ್ವಾ? ಇದನ್ನು ಕಂಟ್ರೋಲ್ ಮಾಡೋದು ಬೇಡವಾ? ಇದು ಅವ್ರು ಕೇಳ್ತಿರುವಂಥ ಪ್ರಶ್ನೆ. ಸತ್ಯ ಏನು ಗೊತ್ತಾ, ಈ ಕಾನೂನಲ್ಲಿ ಗುಡ್ ಇಂಟೆನ್ಷನ್ ಇರ್ಬೋದು, ಆದರೆ ಮಿಸ್ಯೂಸ್ ಆಯಿತು ಅಂದರೆ ಪಬ್ಲಿಕ್ಗೆ, ಮೀಡಿಯಾಗೆ, ಆಕ್ಟಿವಿಸ್ಟ್ಸ್ಗೆ, ಈವನ್ ನಾರ್ಮಲ್ ಸಿಟಿಸನ್ಗೂ ಕೂಡ ದೊಡ್ಡ ಪ್ರಾಬ್ಲಮ್. ಒನ್ ರಾಂಗ್ ಇಂಟರ್ಪ್ರಿಟೇಷನ್, ಒನ್ ಅನ್ಸ್ಟೇಬಲ್ ಆಫೀಸರ್, ಒನ್ ಪೊಲಿಟಿಕಲಿ ಮೋಟಿವೇಟೆಡ್ ಕಂಪ್ಲೇಂಟ್, ಮುಗೀತು, ನಿನ್ನ ಮಾತೆ ಕ್ರೈಮ್ ಆಗಿಬಿಡ್ಬೋದು. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ನ್ಯೂಸ್ ಪೇಪರ್ಗೆ ಮಾತ್ರ ಇಲ್ವಲ್ಲ. ಅವರ್ ವಾಯ್ಸಸ್, ಅವರ್ ಥಾಟ್ಸ್, ಅವರ್ ಒಪಿನಿಯನ್ಸ್. ಆ ವಾಯ್ಸ್ಗೆ ಭಯ ಹುಟ್ಸೋಕೆ ಶುರು ಮಾಡಿದರೆ ಡೆಮೋಕ್ರಸಿ ಸ್ಲೋಲಿ ಟರ್ನ್ಸ್ ಇನ್ ಟು ಸೈಲೆನ್ಸ್. ಅಂತರಂಗದಲ್ಲಿ ಪ್ರಶ್ನೆ ಸರಳ, ಈ ಬಿಲ್ ಸೊಸೈಟಿ ಪ್ರೊಟೆಕ್ಟ್ ಮಾಡೋ ಬಿಲ್ಲ ಅಥವಾ ಕ್ರಿಟಿಸಿಸಮ್, ಒಪಿನಿಯನ್ಸ್, ಡಿಸೆಂಟ್ ಮ್ಯೂಟ್ ಮಾಡೋ ಬಿಲ್ಲ? ಯು ಡಿಸೈಡ್. ಬಟ್ ರಿಮೆಂಬರ್, ಇನ್ ಅ ಡೆಮೋಕ್ರಸಿ ವರ್ಡ್ಸ್ ಶುಡ್ ಬಿ ಆನ್ಸರ್ಡ್ ವಿತ್ ವರ್ಡ್ಸ್, ನಾಟ್ ವಿತ್ 10 years ಜೈಲ್. ನಿಮಗೂ ಇದು ನಿಜ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.